ನಮಸ್ಕಾರ, ನಾನು ಶಕುಂತಲಾ. ನಾನಿವತ್ತು ನನ್ನ ಸ್ನೇಹಿತೆ ವೀಣಾ ಅವ್ರ ಮನೆಗೆ ಬಂದಿದೆ. ಸೊ ವೀಣಾ ಅವ್ರ ಮನೆಯಲ್ಲಿ ಒಂದು ವಿಶೇಷವಾದಂತಹ ಬೇರನ್ನ ನೋಡಿದೆ. ಸೊ ಈ ಬಗ್ಗೆ ವೀಣಾ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ವೀಣಾ ಅವ್ರೆ, ಏನ್ ಬೇರಿದು ಆಕ್ಚುಲಿ? ಇದನ್ನ ಗರುಡ ಬೇರು ಅಂತ ಹೇಳ್ತಾರೆ. ಅಮಾವಾಸ್ಯೆಗೆ ಹುಣ್ಮೆಗೆ ವಾಸ್ತುಗಾಗಿ ಇಟ್ಕೊಂಡಿರ್ತಾರೆ. ಅಮಾವಾಸ್ಯೆಗೆ ಹುಣ್ಮೆಗೆಲ್ಲ ಇದನ್ನ ಪೂಜೆ ಮಾಡ್ತಾರೆ. ಅಂದ್ರೆ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತ ಇಟ್ಟಿರ್ತಾರೆ. ಇದನ್ನ ಮನೆಯದು ಯಾವ್ದಾದ್ರು ಭಾಗದಲ್ಲಿ ನೀವು ಒಂದ್ ಕಡೆ ಕಟ್ಟಬಹುದು. ಎವ್ರಿ ಹುಣ್ಮೆಗೆ ಒಂದ್ಸಲ ನೀರಲ್ಲಿ ನೆನೆಸಿ, ತಿಂಗಳಲ್ಲಿ ಒಂದ್ಸಲ ನೀರಲ್ಲಿ ನೆನೆಸೋ, ನೀರಲ್ಲಿ ತೊಳೆದೋ ಮತ್ತೆ ಅದನ್ನ ಪೂಜೆ ಮಾಡಿ ಮತ್ತೆ ನೀವು ಇಡ್ಬೋದು. ಇದನ್ನ ಅಂದ್ರೆ ನೀರಲ್ಲಿ ಇಡಬೇಕು ಆತರ ಎಲ್ಲ ಏನಿಲ್ಲ. ಏನಿಲ್ಲ. ಅದೇ ನೀರ್ನ ಎಲ್ಲಿರುತ್ತೋ ಅದು ಹೀರ್ಕೊಂಡು ಆ ಗಿಡ ತನ್ನಷ್ಟಕ್ಕೆ ತಾನೇ ಬೆಳೀತಾ ಇರುತ್ತೆ. ಧರ್ಮಪುರಿಯಲ್ಲಿ ಕಾಲಭೈರವ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪಕ್ಕ ಇದನ್ನೆಲ್ಲ ತುಂಬಾ ಮಾರ್ತಾ ಇರ್ತಾರೆ. ಬುಟ್ಟಿಗಳೆಲ್ಲ ಇಟ್ಕೊಂಡು ಎಲ್ಲ ತುಂಬಾ ತಮಿಳಿಯನ್ಸ್ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ. ನಾನು ಅವ್ರನ್ನ ಕೇಳ್ಬಿಟ್ಟೆ ಇದನ್ನ ತಗೊಂಡ್ ಬಂದಿದ್ದಾಗಿತ್ತು. ಇದನ್ನ ವಾಸ್ತು ಬೇರು ಅಂತಾನು ಹೇಳ್ತಾರೆ. ಮನೆಗೆ ದೃಷ್ಟಿಗಾಗಿ ಕೂಡ ಇದನ್ನ ಇಟ್ಕೊಂಡಿರ್ತಾರೆ ಎಲ್ಲರ ಮನೆಯಲ್ಲೂ. ಇನ್ಫಾರ್ಮೇಶನ್. ಸೊ ನೋಡಿದ್ರಲ್ಲ ಗರುಡ ಬೇರಿನ ವಿಶೇಷತೆ ಬಗ್ಗೆ. ನಿಮ್ಗೂ ಇನ್ ಕೇಸ್ ಏನಾದ್ರೂ ಗರುಡ ಬೇರು ಸಿಕ್ಕಿದ್ರೆ ಅದನ್ನ ಶ್ರದ್ಧೆಯಿಂದ ಪೂಜೆ ಮಾಡಿ.